ನಿನ್ನೆ ನೂತನ ಸಚಿವರ ಸಂಪುಟ ವಿಸ್ತರಣೆ ಆಯಿತು. 20ರಲ್ಲಿ 19 ಜನ ಈಗ ಡಿಕೆ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ವಾಟ್ ನೆಕ್ಸ್ಟ್ ಅಂದರೆ ಈಗ ಖಾತೆ ಯಾರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಬಹುದೊಡ್ಡ ಯಕ್ಷ ಪ್ರಶ್ನೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆ ಸಾಕಷ್ಟು ಕುತೂಹಲಕ್ಕೆ, ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ಈಗ ಖಾತೆ ಹಂಚಿಕೆ, ಯಾರಿಗೆ ಯಾವ ಖಾತೆ ಸಿಗುತ್ತೆ? ಸಂಪುಟ ವಿಸ್ತರಣೆ ಮುಗಿದ ಮೇಲೆ ಈಗ ಅಸಲಿ ಆಟ ಶುರುವಾಗ್ತಾ ಇರುವಂಥದ್ದು. ಖಾತೆಗೋಸ್ಕರ ಸಾಕಷ್ಟು ಜನ ಈಗ ಲಾಬಿ ಮಾಡ್ತಾ ಇದ್ದಾರೆ. ಪ್ರಬಲ ಖಾತೆಗಳ ಮೇಲೆ ಸಚಿವರುಗಳು ಈಗ ಕಣ್ಣಿಟ್ಟಿದ್ದಾರೆ. CM DK ಶಿವಕುಮಾರ್ ಅವರನ್ನ ಹಲವು ಸಚಿವರು ಈಗ ಭೇಟಿ ಕೂಡ ಆಗಿದ್ದಾರೆ. ನಿನ್ನೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಆಲ್ರೆಡಿ ಈಗ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಖಾತೆ ಹಂಚಿಕೆಗೂ ಮುನ್ನ ಈಗ ಖಾತೆಯ ಖ್ಯಾತೆ ಜೋರಾಗ್ತಾ ಇದೆ. ಯಾರಿಗೆ ಹಾಗಾದರೆ ಯಾವ ಖಾತೆ ಸಿಗ್ಬೋದು? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ರಾಜ್ಯ ಕೈಪಾಳ್ಯದ ಒಂದಿಷ್ಟು ಬೆಳವಣಿಗೆಗಳು, ಯಾರಿಗೆ ಯಾವ್ಯಾವ ಖಾತೆಗಳು ಸಿಗ್ಬೋದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ಕೆಲವರಿಗೆ ನಮಗೆ ಈ ಒಂದು ಸರ್ಕಾರದಲ್ಲಿ ಅವಕಾಶ ಸಿಕ್ಕಿದರೆ ಸಾಕು, ಸಚಿವನಾದರೆ ಸಾಕು ಅಂತ ಒಂದಿಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ರು. ಆ ಲೆಕ್ಕಾಚಾರ ಇವಾಗ ಹೆಂಗಾಗ್ತಾ ಇದೆ ಅಂದರೆ, ಸಚಿವ ಅಂತೂ ಆಗೇ ಆಯ್ತಲ್ಲ, ನಾನು ಇನ್ನು ನನಗೆ ಬೇಕಾಗಿರೋದು ಖಾತೆ. ಯಾಕಂದರೆ ನೆಕ್ಸ್ಟು 2028 ಆದ ನಂತರ ನನಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ, ನಾನು ಗೆಲ್ತೀನೋ ಇಲ್ವೋ, ಈ ಥರ ಒಂದಿಷ್ಟು ಲೆಕ್ಕಾಚಾರಗಳು ಸಹಜವಾಗಿ ನೂತನ ಸಚಿವರ ಮನಸ್ಸಲ್ಲಿ ಇದ್ದೇ ಇರ್ತದೆ. ಹಾಗಾಗಿ ಈಗ ಸಿಕ್ಕಿರುವಂತಹ ಅವಕಾಶವನ್ನು ನಾನು ಅದು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ಸಚಿವ ಸಂಪುಟಕ್ಕೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸಚಿವ ಸಂಪುಟದಲ್ಲಿ ನನ್ನ ಹೆಸರು ಸೇರ್ಪಡೆಯಾಗುತ್ತೆ ಅಂತ. ಕೆಲವರಿಗೆ ಆ ನಿರಾಸೆ ಈಡೇರಿದೆ, ಕೆಲವರಿಗೆ ಅದು ನಿರಾಸೆ ಆಗಿರ್ಬೋದು, ಕೆಲವರ ಆಸೆ ಅದು ಈಡೇರಿರ್ಬೋದು. ಹಾಗಾಗಿ ಈಗ ವಾಟ್ ನೆಕ್ಸ್ಟ್ ಅಂದರೆ ಈಗ ಪ್ರಬಲ ಖಾತೆಗಳ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ ಅನೇಕ ಸಚಿವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಹಜವಾಗಿ ನನಗೆ ಇಂಥದೇ ಖಾತೆ ಬೇಕು ಅನ್ನುವಂಥ ಅದು ಆಸೆ ಇರೋವಂಥದ್ದು ಸಹಜವಾಗಿ ಇದ್ದೇ ಇರ್ತದೆ. ಯಾಕಂದರೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರಾಗಿ ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರುವಂತಹ ರಾಮಲಿಂಗಾರೆಡ್ಡಿ ಅವರು, KH ಮುನಿಯಪ್ಪ ಅವರು, ಕೃಷ್ಣ ಬೈರೇಗೌಡರಂಥವರೇ ನಮಗೆ ಖಾತೆಗಳು ಸರಿಯಾಗಿಲ್ಲ, ಸಿಕ್ಕಿರೋ ಖಾತೆಗಳ ಬಗ್ಗೆ ಅಸಮಾಧಾನಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈಗ ನೂತನ ಸಚಿವರಿಗೆ ಸಾಕಷ್ಟು ಆಸೆಗಳಿದ್ದೇ ಇರ್ತವೆ. ಖಾತೆ ಹಂಚಿಕೆಯಲ್ಲಿ ಸಮತೋಲನವನ್ನು ಸಾಧಿಸ್ತಾರಾ? ಇದು ಸದ್ಯಕ್ಕಿರುವಂತಹ ಬಹುದೊಡ್ಡ ಪ್ರಶ್ನೆ. ಇಷ್ಟದ ಖಾತೆ ಸಿಗದಿದ್ದರೆ ಮತ್ತೆ ಬಂಡಾಯ ಏಳುವ ಸಾಧ್ಯತೆಯೂ ಇದೆ. CM DK ಸೂತ್ರದಂತೆ ಖಾತೆ ಹಂಚಿಕೆ ನಡೆಯುತ್ತಾ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರ ಇದೆಯಾ? ಪ್ರಬಲ ಖಾತೆಗಾಗಿ ಸಚಿವರ ಪಟ್ಟು ಹಿಡಿತಾರ? ಹಾಗಾದರೆ ಕೊಟ್ಟ ಖಾತೆಗೆ ಸಚಿವರು ತೃಪ್ತರಾಗ್ತಾರಾ ಅಥವಾ ಇಲ್ಲ ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅನ್ನುವಂಥದ್ದನ್ನ ಅವರೊಂದು ಖಾತೆಯನ್ನು ಮುಂದುವರಿಸ್ತಾರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಇದರಲ್ಲಿ ಸುಮಾರು 6-7 ಜನ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು ಈಗ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಚಲುವರಾಯಸ್ವಾಮಿ ಇರ್ಬೋದು, ಅಥವಾ ಜಮೀರ್ ಅಹಮದ್ ಖಾನ್ ಇರ್ಬೋದು, ಶಿವರಾಜ್ ತಂಗಡಗಿ ಇರ್ಬೋದು, ಹೀಗೆ ಸಾಕಷ್ಟು ಜನ ಇವಾಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದರು. B ನಾಗೇಂದ್ರ, ಹೀಗೆ ಸಾಕಷ್ಟು ಜನ ಇದ್ದರು. ಅವರಿಗೆ ಈ ಹಿಂದೆ ಏನು ಖಾತೆ ನಿಭಾಯಿಸ್ತಾ ಇದ್ರಲ್ಲ ಅದೇ ಖಾತೆಯನ್ನು ಕೊಡ್ತಾರಾ ಅಥವಾ ಖಾತೆ ಬದಲಾವಣೆ ಆಗುತ್ತಾ? ಕೆಲವರು ಆ ಖಾತೆಯನ್ನು ತಗೊಂಡು ಅದರಲ್ಲಿ ಸಾಕಷ್ಟು ಅನುಭವ ಇರ್ತದೆ ಅವರಿಗೆ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ನನಗೆ ಸಿಕ್ಕಿರುವ ಖಾತೆ ಅಂತ. ಈ ಸಲ ಖಾತೆ ಬದಲಾವಣೆ ಆದರೆ ಒಂದಿಷ್ಟು ಅವ್ರ ಗೊಂದಲಗಳನ್ನು ಕೂಡ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರು ಅಗೇನ್ ಇವಾಗ ಸುಮಾರು 6-7 ಜನ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅನೇಕ ಜನ ಈಗೇನು ಖಾತೆಯನ್ನು ನಿಭಾಯಿಸಿದ್ರು ಆ ಖಾತೆ ಬಗ್ಗೆ ಅವರಿಗೆ ಸಾಕಷ್ಟು ಅನುಭವ ಇದೆ, ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತ. ಮಧು ಬಂಗಾರಪ್ಪ ಪ್ರೌಢಶಿಕ್ಷಣ ಸಚಿವರಾಗಿದ್ದರು, ಇನ್ನು ಶಿವರಾಜ್ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು, ಇನ್ನು ಜಮೀರ್ ಅಹಮದ್ ಖಾನ್ ವಸತಿ ಸಚಿವರಾಗಿದ್ದರು. ಹೀಗೆ ಅವ್ರಿಗೆ ಅಗೇನ್ ಅದೇ ಖಾತೆ ಸಿಗುತ್ತಾ ಅಥವಾ ಖಾತೆಗೋಸ್ಕರ ಅಗೇನ್ ಈಗ ಪೈಪೋಟಿ ಏನಾದರೂ ಮಾಡ್ತಾರಾ? ಅದ್ರ ಜೊತೆಗೆ ನೂತನವಾಗಿ ಗೆದ್ದಿದ್ದಾರಲ್ಲ ಅವ್ರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಬೇಕು ಅಂತ. ಯಾಕೆಂದರೆ ಇವೆಲ್ಲ ಹೈಡ್ರಾಮಗಳು, ಕಸರತ್ತುಗಳು ಇವರೆಷ್ಟೇ ಮಾಡಿದರೂ ಕೂಡ 2028ಕ್ಕೆ ರಾಜ್ಯ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರಿಗಿದೆ. ಆ ನಿಟ್ಟಿನಲ್ಲೇ ಒಂದಿಷ್ಟು ಈ ಖಾತೆ ಹಂಚಿಕೆಗಿಂತ ಮುಂಚೆ ಸಂಪುಟ ವಿಸ್ತರಣೆ ಆಗಿರುವಂಥದ್ದು ಸಾಕಷ್ಟು ಡಿಲೇ ಯಾಕಾಯಿತು ಅಂದರೆ, ಕಳೆದ 2 ತಿಂಗಳಿನಿಂದಲೂ ಕೂಡ ಹೈಡ್ರಾಮಾ ನಡೀತಾ ಇತ್ತು. ಎಲ್ಲವೂ ಕೂಡ ಅಳದು ತೂಗಿ ಲೆಕ್ಕಾಚಾರವನ್ನು ಮಾಡಿ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಮೊದಲೇ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ಕಸರತ್ತು ಆಗಿದ್ರೂ ಕೂಡ ಒಂದಿಷ್ಟು ಚಿಂತನೆಗಳು ಒಳಗೊಳಗೆ ನಡೆಸಿರ್ತಾರೆ, ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಆಲ್ರೆಡಿ ಇವಾಗ
ಚರ್ಚೆ ನಡೆದಿರ್ತದೆ ಹೈಕಮಾಂಡ್ ಮಟ್ಟದಲ್ಲಿ. ಯಾಕಂದರೆ ರಾಜ್ಯ ನಾಯಕರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದನ್ನು ಫೈನಲ್ ಮಾಡೋದು ಹೈಕಮಾಂಡೇ ಅಲ್ವಾ. ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂತಹ ಘಟಾನುಘಟಿ ಕಾಂಗ್ರೆಸ್ ಹೈಕಮಾಂಡ್ರು ಲೀಡ್ರುಗಳೇ ಫೈನಲ್ ಮಾಡೋದ್ರಿಂದ ಇವರು ಇಲ್ಲಿ ಎಷ್ಟೇ ಕಿತ್ತಾಡಿದ್ರು, ಎಷ್ಟೇ ಪೈಪೋಟಿ ಮಾಡಿದ್ರು ಕೂಡ ಫೈನಲ್ ಅವರೇ ಮಾಡ್ತಾ ಇರೋದ್ರಿಂದ ಬಹುಶಃ ಖಾತೆ ಯಾರಿಗೆ ಅನ್ನುವಂಥದ್ದು ಆಲ್ರೆಡಿ ಇವಾಗ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಖಾತೆಗೋಸ್ಕರ ಸಾಕಷ್ಟು ಪ್ರಬಲ ಸಚಿವರುಗಳು ಈಗ ಪಟ್ಟನ್ನು ಹಿಡಿದಿದ್ದಾರೆ. ಕೆಲವರು ಡಿ.ಕೆ. ಶಿವಕುಮಾರ್ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸದ್ಯಕ್ಕೆ ಗೊತ್ತಿರುವಂಥ ವಿಚಾರ. ಇನ್ನು ಕೊಟ್ಟ ಖಾತೆಗೆ ಸಚಿವರು ತಲೆಬಾಗ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯಾಕಂದರೆ ಫಸ್ಟ್ ಟೈಮ್ ಸಚಿವರು ಆದಂಥವ್ರು ಸಾಕಷ್ಟು ಜನ ಇದ್ದಾರೆ. ರಿಜ್ವಾನ್ ಅರ್ಷದ್, ಹೀಗೆ ಸಾಕಷ್ಟು ಜನ ಫಸ್ಟ್ ಟೈಮ್ ಅಂದರೆ ಅವ್ರು ಸಿಗುತ್ತೋ ಇಲ್ವೋ ಅನ್ನೋಂಥದ್ದೇ ಒಂದಿಷ್ಟು ಗೊಂದಲ ಇತ್ತು. ಅಂಥವ್ರಿಗೆ ಈಗ ಅವಕಾಶ ಸಿಕ್ಕಿದೆಯಲ್ಲ, ಅವರು ನಮ್ಗೆ ಯಾವ ಖಾತೆ ಆದರೆ ಏನು ಕೆಲಸ ಮಾಡೋರಿಗೆ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ, ಹೈಕಮಾಂಡ್ಗೆ ಅಥವಾ ರಾಜ್ಯದ ನಾಯಕರಿಗೆ ನಾನು ಏನು ಅನ್ನೋದನ್ನು ನಾನು ಕೆಲಸ ಮಾಡಿ ನಾನು ತೋರಿಸ್ತೀನಿ ಅನ್ನುವಂತಹ ಕೆಲವೊಂದಿಷ್ಟು ಲೀಡ್ರ್ಗಳು ಇರ್ಬೋದು. ಆ ನಿಟ್ಟಿನಲ್ಲಿ ಸಿಕ್ಕಿರುವ ಖಾತೆಯನ್ನು ನಿಭಾಯಿಸ್ಕೊಂಡು ಎಸ್ ಅನ್ನುವಂತಹ ಒಂದಿಷ್ಟು ಮನೋಭಾವನೆ ಇಟ್ಕೊಂಡಂತಹ ಕೆಲವು ನೂತನ ಸಚಿವರುಗಳು ಕೂಡ ಇದ್ದಾರೆ. ಆದರೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರುಗಳಿಗೆ 3-4 ಬಾರಿ ಗೆದ್ದಂಥವರು ಈಗ ಸಚಿವರಾಗಿದ್ದಾರಲ್ಲ, ಅವರೇನಾದರೂ ಡಿಮ್ಯಾಂಡ್ ಮಾಡುವ ಸಾಧ್ಯತೆಗಳು ಕೂಡ ಇರ್ಬೋದು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿನೇ ಈ ರಾಜಕೀಯ ಒಂಥರ ಚದುರಂಗದ ಆಟ ಇದ್ದಾಗ. ಯಾಕಂದರೆ ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಈ ಒಂದು ಪಟ್ಟಿ ರಿಲೀಸ್ ಆದಂಥ ಸಂದರ್ಭದಲ್ಲೇ ಹಾವು ಏಣಿ ಆಟದ ಥರ ಆಗಿತ್ತು. ಹಾಗಾಗಿ ಇನ್ನೂ ಕೂಡ ಕಸರತ್ತುಗಳು ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.